ಇತ್ತೀಚೆಗೆ ನನ್ನ ವಿಡಿಯೋಸ್ ಅಲ್ಲಿ ಈ ಕಾಮೆಂಟ್ ತುಂಬಾ ಬರ್ತಾ ಇದೆ. ಏನಂತಂದ್ರೆ, ಸರ್ ರಿಪೋರ್ಟ್ ಅಲ್ಲಿ ಪಾಲಿಹೈಡ್ರಾಮಿಯಾಸ್ ಅಂತ ಕೊಟ್ಬಿಟ್ಟಿದ್ದಾರೆ ಅಥವಾ ಮಗು ಸುತ್ತ ನೀರು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಸ್ವಲ್ಪ ನಮಗೆ ರೀಸನ್ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಹೇಳಿ ಅಂತ ತುಂಬಾ ಜನ ಕೇಳ್ತಾರೆ. ಪಾಲಿಹೈಡ್ರಾಮಿಯಾಸ್ ಅಂತಂದ್ರೆ ಮಗು ಸುತ್ತ ಏನ್ ನೀರಿರುತ್ತೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಅದು ಜಾಸ್ತಿ ಇರುತ್ತೆ. ಅಂದ್ರೆ ಮೋರ್ ದೆನ್ 20 ಇತ್ತು ಅಂತಂದ್ರೆ ಅದನ್ನ ಪಾಲಿಹೈಡ್ರಾಮಿಯಾಸ್ ಅಂತೀವಿ. ಮೋಸ್ಟ್ ಕಾಮನ್ ರೀಸನ್ ಅಂತಂದ್ರೆ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್, ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಬರುವಂತಹ ಶುಗರ್. ದಿಸ್ ಇಸ್ ಮೋಸ್ಟ್ ಕಾಮನ್. ಸೆಕೆಂಡ್ ಮೋಸ್ಟ್ ಕಾಮನ್ ಇಡಿಯೋಪತಿಕ್, ಅಂದ್ರೆ ವಿತೌಟ್ ಎನಿ ರೀಸನ್, ಏನು ಸ್ಪೆಸಿಫಿಕ್ ರೀಸನ್ ಇರೋದಿಲ್ಲ. ದಟ್ ಈಸ್ ಸೆಕೆಂಡ್ ಮೋಸ್ಟ್ ಕಾಮನ್ ರೀಸನ್. ಇನ್ನೊಂದು ರೀಸನ್ ಇದೆ, ಏನಂತಂದ್ರೆ ಆಫ್ ಕೋರ್ಸ್ ಇಟ್ ಇಸ್ ವೆರಿ ರೇರ್, ವೆರಿ ರೇರ್. ಏನಂತಂದ್ರೆ ಮಗುದು ಫುಡ್ ಪೈಪ್ ಏನಿರುತ್ತೆ ಅದು ಕರೆಕ್ಟ್ ಆಗಿ ಡೆವಲಪ್ ಆಗಿರೋದಿಲ್ಲ, ಅರ್ಧಂಬರ್ಧ ಡೆವಲಪ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ, ಮಗು ನೀರು ಕುಡಿದಾಗ ಅದು ಕರೆಕ್ಟ್ ಆಗಿ ಡೈಜೆಷನ್ ಆಗೋದಿಲ್ಲ ಅಥವಾ ಕರೆಕ್ಟ್ ಆಗಿ ಇಂಟೆಸ್ಟೈನ್ ಮೂಲಕ ಹೋಗಿಲ್ಲ, ಅದು ಮತ್ತೆ ವಾಪಸ್ ಬರ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಮಗು ಸುತ್ತ ನೀರು ಜಾಸ್ತಿ ಇರುತ್ತೆ. ಅಂಡ್ ಕೆಲವೊಂದು ಅಬ್ನಾರ್ಮಾಲಿಟೀಸ್ ಲೈಕ್ ಸ್ಪೈನ್ ಪ್ರಾಬ್ಲಮ್, ಕೆಲವೊಂದ್ಸಲ ಹೆಡ್ ಸರಿಯಾಗಿ ಡೆವಲಪ್ ಆಗಿರಲ್ಲ. ದೀಸ್ ಆರ್ ಆಲ್ಸೋ ಅದರ್ ಕಾಸಸ್. ಅದು ಆಫ್ ಕೋರ್ಸ್ ಸ್ಕ್ಯಾನಿಂಗ್ ಅಲ್ಲಿ ಡಿಟೆಕ್ಟ್ ಆಗ್ಬಿಡುತ್ತೆ. ಸೊ ಮೋಸ್ಟ್ ಕಾಮನ್ ರೀಸನ್ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್. ಸೆಕೆಂಡ್ ಮೋಸ್ಟ್ ಕಾಮನ್ ರೀಸನ್ ಇಡಿಯೋಪತಿಕ್, ಅಂದ್ರೆ ಸ್ಪೆಸಿಫಿಕ್ ರೀಸನ್ ಇರೋದಿಲ್ಲ. ಸೊ ಇದು 2 ಕಾಮನ್ ರೀಸನ್ಸ್. ಇವೆರಡೂ ಇಲ್ಲ ಅಂತಂದ್ರೆ ಅಂಡ್ ಸ್ಕ್ಯಾನಿಂಗ್ ನಾರ್ಮಲ್ ಇತ್ತು ಅಂದ್ರೆ ಮೋಸ್ಟ್ ಆಫ್ ಟೈಮ್ಸ್ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಇದು ಪಾಲಿಹೈಡ್ರಾಮಿಯಾಸ್ ತುಂಬಾ ಕಾಮನ್. ನೀವು ನಿಮ್ಮ ಫ್ರೆಂಡ್ಸ್ ಅಲ್ಲಿ ಕೇಳಿರ್ತೀರಾ. ಸೊ ಅವ್ರಿಗೆ ಇನ್ಫಾರ್ಮೇಶನ್ ನೀವು ಕೊಡಬೇಕು ಅಂತಂದ್ರೆ ಡೆಫಿನೆಟ್ಲಿ ಈ ವಿಡಿಯೋನ ನೀವು ಶೇರ್ ಮಾಡಬೇಕು.